ಒಂದು ಮಶ್ರೂಮ್ ತೊಗೊಂಡಿದ್ದೀನಿ, ಒಂದು ಪ್ಯಾಕೆಟು. ಇದರೊಳಗೆ ಒಂದು ಒಳ್ಳೆ ಮಶ್ರೂಮ್ ಕರಿ ಮಾಡೋಣ ಬನ್ನಿ. ಈಗ ಒಂದು ಪಾತ್ರೆಗೆ ಕಟ್ ಮಾಡಿ ಹಾಕ್ಕೊಂಬಿಡೋಣ. ಫಸ್ಟ್ ಇದನ್ನ ತೊಳ್ಕೊಬೇಕಾಗ್ತೈತೆ. ನೀರು ಹಾಕ್ಕೊಳ್ಳೋಣ, ಒಂಚೂರು ಉಪ್ಪು, ಒಂಚೂರು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಹಾಗೆ ಬಿಡೋಣ. ಚೆನ್ನಾಗೇ ನೆಂದಿದೆ ನೋಡಿ. ಈಗ ಚೆನ್ನಾಗೆ ಅದನ್ನ ತುಂಬ ಹೊತ್ತು ನೀರೊಳಗೆ ಬಿಡಬೇಡ್ದಾಗ್ತಿದೆ ನೋಡಿ. ಚಿಪ್ಪೆ ಚಿಪ್ಪೆ ಯಾವ ಥರ ಬರ್ತಿದೆ. ಚೆನ್ನಾಗೆ ತೊಳ್ಕೊಂಬಿಡೋಣ. ಈಗ ಇದನ್ನ ಚೆನ್ನಾಗಿ ತೊಳೆದಿದ್ದೀನಿ. ಯಾವ ರೀತಿ ಬೇಕೋ ಆ ರೀತಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಕಾದಿದೆ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಬಿಡೋಣ. 2 ಏಲಕ್ಕಿ, 1 ಚಕ್ಕೆ, 3-4 ಲವಂಗ ಹಾಕ್ಕೊಂಡಿದ್ದೀನಿ. ದಪ್ಪ ಈರುಳ್ಳಿ ಒಂದು 2 ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. 2 ಈರುಳ್ಳಿ ದಪ್ಪಗಿರೋದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ದೊಡ್ಡ ದೊಡ್ಡ ಸೈಜಾಗಿ. ಗೋಡಂಬಿನ ಒಂದು 20 ಗೋಡಂಬಿನ ಬಿಡಿಸಿ ಅದನ್ನ ಈ ಥರ ಅದನ್ನೂ ಅಷ್ಟೇ ಫ್ರೈ ಮಾಡ್ಕೊಳ್ಳೋಣ. 1 ಇಡೀ ಸಣ್ಣ ಬೆಳ್ಳುಳ್ಳಿ ಅದನ್ನೂ ಬಿಡಿಸಿ ಹಾಕ್ಕೊತೀನಿ. ಒಂದು ಸಣ್ಣ ತುಂಡು ಶುಂಠಿ ಹಾಕ್ಕೊತೀನಿ. ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ನಾನು ದೊಡ್ಡ ದೊಡ್ಡ ಸೈಜು 2 ಟೊಮಾಟೊ ಹಾಕ್ಕೊತಾ ಇದ್ದೀನಿ. ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಈಗ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡೋಣ. ನೋಡಿ ಒಂದು ಚೂರು ನೀರು ಹಾಕೋದಂಗೆ ಇದು ಗಟ್ಟಿಗೆ ರುಬ್ಕೊಬೇಕಾಗ್ತಿದೆ. ಸ್ವಲ್ಪನೂ ನೀರು ಹಾಕ್ಬಾರ್ದು, ಆರಿದೆ ರುಬ್ಕೊಂಬಿಡೋಣ. ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಮಶ್ರೂಮ್ನ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ. ಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಜಸ್ಟ್ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿರ್ತೈತೆ ಇದು ಸ್ವಲ್ಪ ಫ್ರೈ ಮಾಡ್ಕೊಳೋದ್ರಿಂದ. ತೀರಾ ಫ್ರೈ ಮಾಡೋದು ಬೇಡ, ಲೈಟಾಗಿ ಫ್ರೈ ಮಾಡಿದ್ರೆ ಸಾಕು. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಮತ್ತು ನೋಡಿ ಅದರೊಳಗಿರೋ ನೀರುಗಳೆಲ್ಲ ಬಿಟ್ಕೊತಾ ಇದೆ. ಸ್ವಲ್ಪ ಫ್ರೈ ಆಗಲಿ. ಬೇಯಿಸಿರೋ ಬಟಾಣಿ ಇತ್ತು ಒಂದು 4, ಅದು ಹಾಕ್ಕೊತೀನಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಬಿಡೋಣ. ನೋಡಿ ತೆಗ್ದುಬಿಡೋಣ. ಆಗಿದೆ ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಬೇರೆ ಬಾಣಲಿ ಇಟ್ಟು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. 1 ಪಲಾವ್ ಆಯಿಲ್ ಹಾಕ್ಕೊತೀನಿ. ಅರ್ಧ ಈರುಳ್ಳಿ ಕಟ್ ಮಾಡಿರೋದು ಹಾಕ್ಕೊತೀನಿ. ಸ್ವಲ್ಪ ಫ್ರೈ ಆಗಲಿ. ಒಂದು 2-3 ಹಸಿಮೆಣಸಿನ್ಕಾಯಿ ಹಾಕ್ಕೊಡೋಣ ಟೇಸ್ಟಿಗೆ. ಮಧ್ಯೆ ಸ್ವಲ್ಪ ಸೀಲಿರ್ತೀನಿ, ಯಾಕಂದರೆ ಸೀಲಿ ಹಾಕಿ ಇಲ್ಲಾಂದರೆ ಟಪ್ ಅಂತ ಮುಖಕ್ಕೆ ಕಾರ್ತೈತೆ. ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ನೋಡಿದ್ರಲ್ಲ, ಇಷ್ಟು ಫ್ರೈ ಆದರೆ ಸಾಕು. ಇದಕ್ಕೆ 1 ಸ್ಪೂನ್ ಖಾರದ ಪುಡಿ, ಅಚ್ಚ ಖಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿ. ಎಲ್ಲ ದೊಡ್ಡ ದೊಡ್ಡ ಸ್ಪೂನ್ ಇದೆ, ಅದರಿಂದ ಹೇಳಿದೆ. ಗರಂ ಮಸಾಲ ಒಂದು 1/4 ಸ್ಪೂನು. ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಒಳಗೆ. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ದೀವಲ್ಲ, ಆ ಮಸಾಲೆ ಹಾಕ್ಕೊಂಬಿಡೋಣ. ಈಗ ಚೂರು ನೀರು ಹಾಕದೆ ಮಿಕ್ಸ್ ಮಾಡ್ಕೊಬೇಕಾಗ್ತೈತೆ. ಇದ್ರೊಳಗೇ ಸಣ್ಣ ಉರಿಯೊಳಗೆ ಒಂದು 5 ನಿಮಿಷ ಹುರ್ಕೊಬೇಕಾಗ್ತೈತೆ. ಆವಾಗವಾಗ ಮಧ್ಯ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕಾಗ್ತೈತೆ, ಇಲ್ಲಾಂದರೆ ಕೆಳಗಡೆ ಹಿಡ್ಕೊಂಬಿಡ್ತೈತೆ. ನೋಡಿ ಆಚೆ ಈಚೆ ಎಣ್ಣೆ ಬಿಟ್ಕೊಂಡಿದೆ. ಈಗ ಚೆನ್ನಾಗೆ ಇದು ಮಾಡ್ಕೊಳ್ಳೋಣ. ತುಂಬ ಹೊತ್ತು ಮಾಡಿದ್ದೀನಿ, ಸಾಕು ಇಷ್ಟ ಆಗಿದ್ದು. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಎಷ್ಟು ಬೇಕಷ್ಟು ನೀರು ನೋಡಿಕೊಂಡು ಹಾಕ್ಕೊಳ್ಳೋಣ. ಜಾರ್ ತೊಳೆದಿರೋದು ನೀರು ಹಾಕ್ಕೊತಾ ಇದ್ದೀನಿ. ಚೆನ್ನಾಗೆ ಮಿಕ್ಸ್ ಮಾಡಿದ್ದೀನಿ. ಉಪ್ಪೆಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡಿದ್ದೆ ಒಂದು 5 ನಿಮಿಷ ಮಧ್ಯಮ ಉರಿಯೊಳಗೆ ಕೊಸೋಣ. ಆವಾಗವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕಾಗ್ತೈತೆ. ಈಗ ಮಶ್ರೂಮ್ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದು 2 ನಿಮಿಷ
ಈಗ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಬಿಡೋಣ. ಈಗ ನೋಡಿ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಮಶ್ರೂಮ್ ಒಂದು ರೆಸಿಪಿ ಯಾವ ರೀತಿ ಮಾಡೋದಂತ. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಬಾಯ್.